ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಶ್ರೇಯಾಂಶ್ ಪ್ರಮೋದ್ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಸಿಕ್ಕಾಪಟ್ಟೆ ಚೆನ್ನಾಗಿದ್ದೀನಿ. ಲಾಸ್ಟ್ ಲಾಗ್ ನಿಮ್ಮೆಲ್ಲರಿಗೂ ತುಂಬ ಇಷ್ಟ ಆಗಿರುತ್ತೆ ಅಂದ್ಕೊತೀನಿ. ಫ್ಯಾಮಿಲಿ ಜೊತೆ ಸ್ವಲ್ಪ ಗೆಟ್ ಟುಗೆದರ್ ಪಾರ್ಟಿ ಇಟ್ಕೊಂಡಿದ್ವಿ. ಇವತ್ತು ನೇಮಿಂಗ್ ಸೆರ್ಮನಿ ಇದೆ ನಮ್ಮ ಅಣ್ಣನ ಪಾಪುದು. ಅಲ್ಲಿಗೂಗ ಎಲ್ಲರೂ ಹೊರಟಿದ್ದೀವಿ. ತೋರಿಸಿದ್ದೀನಿ ಸದ್ಯಕ್ಕೆ ಅಲ್ಲಿ ಹೊರಡೋಣ. ಅದಕ್ಕೂ ಮುಂಚೆ ಇನ್ನೂ ಯಾರ್ಯಾರು ನನ್ನ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಸೈಡಲ್ಲಿ ಬೆಲ್ ಐಕನ್ ಅದು ಪ್ರೆಸ್ ಮಾಡೋದ್ರಿಂದ ನಾನು ಫಸ್ಟ್ ವೀಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಹಾಗೆ ನೀವೇ ಫಸ್ಟ್ ವ್ಯೂ ಮಾಡ್ಬೋದು. ಈಗ ಸದ್ಯಕ್ಕೆ ಹೊರಡೋಣ ಬರೀ. ಓಕೆ, ಇವಾಗ ಹೊರಟ್ವಿ ನಾವು. ಇವಾಗ ಮುತ್ತಪ್ಪ ಟೆಂಪಲಲ್ಲಿದ್ದೀವಿ. ಇಲ್ಲೇ ಫಂಕ್ಷನ್ ಆರ್ಗನೈಸ್ ಆಗ್ಬೋದು. ಒಳಗೆ ಹೋಗೋಣ ಬನ್ನಿ. ಹಾಯ್ ಹಾಯ್ ಹಾಯ್. ಎಲ್ಲರೂ ಇವಾಗ ಬರ್ತಾ ಇದ್ದಾರೆ ಒನ್ ಬೈ ಒನ್. ಬನ್ನಿ ಇವಾಗ ಡೆಕೋರೇಷನ್ ತೋರಿಸ್ತೀನಿ. ಸ್ಟೇಜ್ ಡೆಕೋರೇಷನ್ ಬಂದು ಹೀಗಿದೆ. ನೈಟಲ್ಲಿ ತುಂಬಾ ಚೆನ್ನಾಗಿ ಕಾಣ್ತಿತ್ತು, ಬಟ್ ಇವಾಗ ಡೇ ಟೈಮ್ ಅಲ್ಲ, ಹಾಗಾಗಿ ಸ್ವಲ್ಪ ಡಲ್ ಕಾಣ್ತಿದೆ. ಬಟ್ ಆದರೂ ಚೆನ್ನಾಗಿದೆ, ನೋಡಲಿಕ್ಕೆ ಸಖತ್ತಾಗಿದೆ ಅಲ್ಲ. ಇದು ಆ್ಯಕ್ಚುಲಿ ಮಗುದು ಡ್ರೆಸ್ ಕಾಸ್ಟ್ಯೂಮಿಗೆ ಮ್ಯಾಚ್ ಆಗೋವಂಥ ಬಲೂನ್ಸ್ ಹಾಕಿರೋದು. ಇವಾಗ ಒಳಗೆ ಹೋಗೋಣ ಬನ್ನಿ, ಮಗುನ ತೋರಿಸ್ತೀನಿ. ಹಾಯ್ ದೀಪಿಕಾ. ದೀಪಿಕನ ಮಗು ನಾಮಕರಣಕ್ಕೆ ನಾವು ಇವತ್ತು ಬಂದಿರೋದು. ಪಾಪು ನೋಡಿ ಇಲ್ಲಿ ಅಳ್ತಾನೇ ಇದೆ ಯಾವಾಗ್ಲಿಂದನು. ಅಯ್ಯೋ ಹಿಂಗೆ ಟೇಸ್ಟ್ ಬೋರ. ಹಾಯ್ ಹಾಯ್ ಪಾಪು. ಓಕೆ, ಇವಾಗ ಝೂಮಲ್ಲಿ ಡೆಕೋರೇಷನ್ ತೋರಿಸ್ತಿದ್ದೀನಿ. ತುಂಬಾ ಚೆನ್ನಾಗಿದೆ, ಎಲ್ಲರಿಗೂ ಇಷ್ಟ ಆಯಿತು. ಮತ್ತು ವರ್ತ್, ನಾವು ಕೊಡೋ ಪೇಮೆಂಟಿಗೆ ವರ್ತ್ಫುಲ್ ಆಗಿರೋ ಡೆಕೋರೇಷನ್ ಮಾಡಿಕೊಟ್ಟಿದ್ದಾರೆ. ಇದು ಯಾರ ಕಡೆ ಯಾವ ಈವೆಂಟ್ ಅಂತ ಇನ್ನೂ ಸ್ವಲ್ಪ ದಿನದಲ್ಲಿ ನಾನು ಮೆನ್ಷನ್ ಮಾಡ್ತೀನಿ. ಇದು ಬಾದಾಮ್ ಹಾಲು. ಫಸ್ಟ್ ಪ್ರಿಯಾಕನೇ ಓಪನಿಂಗ್ ಸೆರೆಮನಿ ಮಾಡಿದ್ದು. ಮತ್ತು ನಾವು ಗರ್ಲ್ಸ್ ಎಲ್ಲ ಇಲ್ಲೆಲ್ಲ ಸರ್ವ್ ಮಾಡೋಕ್ಕೆ ನಿಂತಿದ್ದೀವಿ. ಇವ್ರಿ ಭಾಷಾಲು. ಇದು ಒಂದು ಕಜ್ಜಾಯ, ಹಾಗೆ ಕೇಕ್ ಇದೆ, ನೆಕ್ಸ್ಟ್ ಪ್ಲೇಟ್ ಟಿಶ್ಯೂಸ್ ಇದೆ. ನಾವು ಇಷ್ಟು ಜನ ಸರ್ವ್ ಮಾಡ್ತಿದ್ದೀವಿ. ಇಲ್ಲಿ ಎಲ್ಲ ಅಕ್ಕ ತಂಗಿರು ಫೋಟೋ ತೆಗೆಸ್ಕೊಂತ ನಿಂತ್ಕೊಂಡಿದ್ದಾರೆ. ಇಲ್ಲಿ ಮೇನ್ ಅಮ್ಮ ಜನ್ಮದಾತೆ ಇವ್ರು ಇಷ್ಟು ಜನಕ್ಕೆ. ಹಾಯ್ ಅಕ್ಕಿ ಮತ್ತೆಮ್ಮ. ಹಾಯ್ ಹಾಯ್. ನೀಳಕ್ಕ ಹಾಯ್ ಅಕ್ಕಿಪ್ಪ. ಇದು ಆರ್ಡರ್ ವೈಸಲ್ಲ ನಿನ್ನಿಟ್ಟುಳ್ಳದಾ? ಓಕೆ ಓಕೆ. ಇಲ್ಲಿಂದ ದೊಡ್ಡವರು, ಲಾಸ್ಟ್ ಸಣ್ಣವರು ಅವರು. ಓಕೆ, ಇವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಆಯಿತು. ಯಾವುದೇ ಶುಭ ಕಾರ್ಯ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ದೀಪ ಹಚ್ಚೋದು ನಮ್ಮ ಹಿಂದೂ ಸಂಪ್ರದಾಯ. ಹಾಗಾಗಿ ಇವಾಗ ದೀಪ ಹಚ್ಚಿದ್ದಾರೆ. ನೆಕ್ಸ್ಟ್ ಇವಾಗ ಮಗುನ ತೊಟ್ಲಿಗೆ ಹಾಕೋದು ಪ್ರೋಗ್ರಾಮ್ ಸ್ಟಾರ್ಟ್ ಆಗುತ್ತೆ. ಓಕೆ, ಇವಾಗ ಸ್ಟಾರ್ಟ್ ಆಗಿದೆ ಪ್ರೋಗ್ರಾಮು. ಫಸ್ಟು ಗುಂಡ್ಕಲ್ಲನ್ನ ಈ ಥರ ಮಾಡಿ ಹಾಕಬೇಕು. ಹಾಗಾಗಿ ಗುಂಡ್ಕಲ್ಲು ಇದ್ದಿಲ್ಲ ಅಂತ ಹೇಳ್ಬಿಟ್ಟು ಯಾವುದು ಸಣ್ಣ ಕಲ್ಲನ್ನ ಬಟ್ಟೆಲಿ ಸುತ್ತಿ ಹಾಕ್ತಾಯಿದ್ದೀವಿ ಫಸ್ಟ್ ತೊಟ್ಟಿಲಿಗೆ. ಪ್ರೋಗ್ರಾಮ್ ಸ್ವಲ್ಪ ಬೇಗ ಆಗಿದ್ದರಿಂದ ಜನ ಯಾರೂ ಅಷ್ಟಿಲ್ಲ. ಇನ್ನು ಸ್ವಲ್ಪ ಹೊತ್ತಾಗ್ತಾ ಎಲ್ಲರೂ ಸೇರ್ಕೊತಾರೆ.
കയ്യിൽ വെച്ചെങ്ങനെ ಇವಾಗ ಮಗು ಕಿವಿಯಲ್ಲಿ ಮಗುದ ಹೆಸರನ್ನ ಇವಾಗ 3 ಸತಿ ಹೇಳ್ತಾರೆ. സ്കേർട്ട് കുറച്ച് ലക്ഷിത് ಮಗು ನೇಮ್ ಬಂದ್ಬಿಟ್ಟು ಲಕ್ಷಿತ್ ಅಂತ. ಓಕೆ, ಇವಾಗ ನೇಮಿಂಗ್ ಬೋರ್ಡ್ ರಿವೀಲ್ ಮಾಡ್ತಾ ಇದ್ದೀವಿ. ಲಕ್ಷಿತ್. ಈಗ ಎಲ್ಲರೂ ಗಿಫ್ಟ್ ಕೊಡ್ತಾ ಇದ್ದಾರೆ. ಪಾಪ ಮಗು ಅಂತೂ ಫುಲ್ ನಿದ್ದೆಗೆ ಜಾರ್ಬಿಟ್ಟಿದೆ. ಅದು ನಿದ್ದೆ ಮಾಡೋ ಟೈಮಲ್ಲ, ಹಾಲು ಕುಡ್ಕೊಂಡು ಮಲಗಿಬಿಟ್ಟಿದೆ. ಅಮ್ಮ ಸೈಡ್ ಓಕೆ, ಇವಾಗ ನೇಮ್ ಇಟ್ಟಾಯಿತು ಮಗುದು. ಇವಾಗ ಕೇಕ್ ಕಟ್ಟಿಂಗ್ ಇದೆ. ಕೇಕ್ ತೋರಿಸ್ತೀನಿ ಹೇಗಿದೆ ಕೇಕ್ ಅಂತ. ಲಕ್ಷಿತ್ ಈ ಸೈಡಿಗೆ ಟರ್ನ್ ಹಾಕ. ಲಕ್ಷಿತ್ ನೇಮ್ ಈ ಸೈಡಿಗೆ ಇರಲಿ. ಹಾಂ, ನಿಕ್ಕ ನಾನು ಕೇಕ್ ಒಂದು ಸ್ವಲ್ಪ ತಗೊಂಡ್ಬೇಕು. ಹಾಂ, ಇಡಿ. ಓಕೆ, ಇವಾಗ ಕೇಕ್ ಕಟ್ಟಿಂಗ್ ಸ್ಟಾರ್ಟ್ ಆಗುತ್ತೆ.
ಇಲ್ಲಿ ನೋಡಿ, ಇಲ್ಲಿ ಪಾಪು ದಪ್ಪ ಹೋಯ್ತು ಅಂತ ಜೋರು ಅಳೋದು. ಟಾಟಾ ಬಂದ അവര് വരൂലേ ഇവിടെ പാട്ടൊന്നും. ಓಕೆ, ಇವಾಗ ಚಿಂಜು ಮಾರ್ನಿಂಗಿಂದ ಬ್ರೇಕ್ಫಾಸ್ಟ್ ಮಾಡಿಲ್ಲ, ಹಾಗಾಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ನಾವು ಸಪ್ರೇಟಾಗಿ ಕಿಚನ್ ಒಳಗೆ ಹೋಗಿ ತಿನ್ನೋಣ ಅಂತ ಹೋಗ್ತಾ ಇದ್ದೀವಿ. ನಾನು ಚೆನ್ನಾಗಿ ಕಾಣ್ತಿದ್ದೀನ, ನಾವಿಬ್ರು ಚೆನ್ನಾಗಿ ಕಾಣ್ತಿದ್ದೀವಿ ನೋಡಿ. ಪರ್ಪಲ್ ಆ್ಯಂಡ್ ಪಿಂಕ್, ನಾನು ಪಿಂಕ್. ಓಕೆ, ಸೋನಾ ಕೂಡ ನಮ್ಮ ಜೊತೆ ಇದ್ದಾಳೆ. ನಾವು 3 ಜನ, ಸ್ವಲ್ಪ ನಾನು, ಚಿಂಜುಮ, ಸೋನಾ ಸ್ವಲ್ಪ ಏಜಲ್ಲಿ ಒಂದು ಸ್ವಲ್ಪ ದೊಡ್ಡವರು, ಅಂದರೆ 1-2 ವರ್ಷಕ್ಕೆ ದೊಡ್ಡವರು ಇರೋದ್ರಿಂದ ನಮ್ಮ 3 ಜನ ಸಪ್ರೇಟ್ ಮಾಡಿ ನಮಗಿಂತ 2 ವಯಸ್ಸು, ಒಂದೊಂದು ವಯಸ್ಸು ಕಮ್ಮಿ ಇರೋರೆಲ್ಲ ಸುತ್ತಕ್ಕೆ ಹೋಗಿದ್ದಾರೆ ಗೈಸ್. ಪಾಪ ನನ್ನ ಚಿಂಜುಮಗೆ ಹೊಟ್ಟೆ ಹಸ್ತು ತಡಿಯೋಕ್ಕಾಗ್ದಲ್ಲೇ. ಏನು ತಿಂತಿದ್ದೆ ಚಿಂಜು? ನಾವು ಬ್ರೇಕ್ಫಾಸ್ಟ್ ಇದೆ ಅಂತ ಬಂದ್ವಿ, ಬಟ್ ಬ್ರೇಕ್ಫಾಸ್ಟ್ ಇಲ್ಲ. ಅವಳು ಅನ್ನ ಸಾಂಬಾರು ತಿಂತಾ ಇದ್ದಾಳೆ. ನಾನು ಇವಾಗ ಸ್ವಲ್ಪ ಹೇರ್ ಸ್ಟೈಲ್ ಚೇಂಜ್ ಮಾಡಿಕೊಂಡೆ, ಚೆನ್ನಾಗಿ ಕಾಣ್ತಿದೆ ಅಂತ ಇವಳು ಹೇಳಿದ್ಲು ಅಂತ. ನನಗೆ ಗೊತ್ತಿಲ್ಲ ನಾನು ಚೆನ್ನಾಗಿ ಕಾಣ್ತಿದ್ದೀನ ಅಂತ, ಬಟ್ ಈ ಹೇರ್ ಸ್ಟೈಲಲ್ಲಿ ಇದ್ದೀನಿ. ಇನ್ನೂ ಯಾರೂ ಜನ ಬಂದಿಲ್ಲ, ಇನ್ನು ಸ್ವಲ್ಪ ಹೊತ್ತು ಆದಮೇಲೆ ಕ್ರೌಡ್ ಆಗುತ್ತೆ, ಆವಾಗ ಬ್ಲಾಗ್ ಇನ್ನೂ ಸ್ಟಾರ್ಟ್ ಮಾಡ್ತೀನಿ. ಇವಾಗ ಮತ್ತು ಲಂಚಿಗೆಲ್ಲ ಪ್ರಿಪೇರ್ ಆಗ್ತಾಯಿದೆ, ಏನೇನೆಲ್ಲ ಸ್ಪೆಷಲ್ ಇದೆ ಅಂತ ಹೇಳ್ತಾ ಹೋಗ್ತೀನಿ. ಅಲ್ಲಿ ತನಕ ವೆಯ್ಟ್ ಮಾಡಿ. ಹೆಂಗಿದೆ ಫುಡ್? ಚೆನ್ನಾಗಿದೆ ನಿಜ, ಅದಕ್ಕೆ ಚೆನ್ನಾಗಿದೆ ಅಲ್ಲ. ಇಲ್ಲಿ ಸನ್ನಿ ನೋಡಿ, ಅಣ್ಣನ ಮಡಿಲಲ್ಲಿ ಎಷ್ಟು ಆರಾಮಾಗಿ ನಿದ್ದೆ ಮಾಡಿದ್ದಾನೆ. ಅಣ್ಣನ ಜೊತೆ ಆಟಾಡಿ ಅಣ್ಣನ ಮಡಿಲಲ್ಲೇ ಮಲ್ಕೊಂಡ್ಬಿಟ್ಟಿದ್ದಾನೆ. ಓಕೆ, ಇವಾಗ ನಾವು ಸ್ವಲ್ಪ ಬ್ರೇಕ್ ತಗೊಳ್ಳೋಣ. ಬ್ರೇಕಿಗೆ ಏನೇನೆಲ್ಲ ಐಟಮ್ಸ್ ಇದೆ ಅಂತ ತೋರಿಸ್ತೀನಿ. ಆ್ಯಕ್ಚುಲಿ ನಾವು ಫುಡ್ ಸೈಡ್ ಯಾವುದೇ ಫಂಕ್ಷನ್ ಹೋದ್ರು ಈ ಥರ ಒಂದು ಸೆಟಪ್ ಪ್ರಿಪೇರ್ ಆಗಿರುತ್ತೆ. ಅದು ಯಾವ ಸೆಟಪ್ ಅಂತ ತೋರಿಸ್ತೀನಿ ಗೈಸ್. ಇಲ್ಲಿ ಕೂಲ್ ಡ್ರಿಂಕ್ಸ್ ಇದೆ, ಹಾಗೆ ಇಲ್ಲಿ ಬಂದರೆ ಪೀನಟ್ ಮಸಾಲ, ನೆಕ್ಸ್ಟ್ ಬಂದರೆ ಕುಕುಂಬರ್ ಹಾಗೆ ಪೈನಾಪಲ್ ಸಲಾಡ್, ನೆಕ್ಸ್ಟ್ ಇದು ಲಿವರ್ ಗಿಜರ್ಡ್ ಫ್ರೈ, ನೆಕ್ಸ್ಟ್ ಈ ಸೈಡ್ ವೈನ್. ಇಲ್ಲಿ 2 ಟೈಪ್ಸ್ ಆಫ್ ವೈನ್ ಇದೆ, 2 ಗ್ರೇಪ್ ವೈನ್, ಹಾಗೆ ಇದು ಜೀರಿಗೆ ಮೆಣಸಿನ್ಕಾಯ್ದು. ಸರ್ವ್ ಮಾಡೋಕ್ಕೆ ನಮ್ಮದು ಲೇಡೀಸ್ ನಿಂತಿದ್ದಾರೆ ಇಲ್ಲಿ. ಇವ್ರ ಜೊತೆ ನಾನು ಕೂಡ ಇವಾಗ ಜಾಯ್ನ್ ಆಗ್ತೀನಿ. ಇವಾಗ ಎಲ್ಲರಿಗೂ ಸರ್ವ್ ಮಾಡಿ ನಾವೆಲ್ಲ ಇವಾಗ ತಿಂತಾ ಕೂತ್ಕೊಂಡಿದ್ದೀವಿ. ಹೆಂಗಿದೆ ಮೈ? ಸೂಪರ್ ಆಗಿದೆ. ಮಿನ್ನು ಹೇಗಿದೆ? ಚೆನ್ನಾಗಿದೆ. ಎಲ್ಲರೂ ಹೇಗಿದೆ? ಚೆನ್ನಾಗಿದೆ. ನೈಸ್. ಎಲ್ಲರದು ಊಟ ಆಯಿತು, ಹಾಗಾಗಿ ನಾವು ಫ್ಯಾಮಿಲಿ ಫೈನಲ್ ಲಾಸ್ಟಾಗಿ ಊಟ ಕೂತ್ಕೊಂಡಿದ್ದೀವಿ. ಚಿಂಜು, ಶಾಲು ಎಲ್ಲರೂ ಇಲ್ಲಿ ನೋಡಿ, ಹೇಗಿದೆ ಊಟ? ನೈಸ್. ಇವಾಗ ಎಲ್ಲರೂ ಫೋಟೋಸ್ ತಗೊತಾ ಇದ್ದಾರೆ. ಓಕೆ, ಪಾಪ ನಮ್ಮ ನಿಧು ಮೈ ಎಲ್ಲರಿಗೂ ಕ್ಯಾಂಡಿ ತಂದ್ಕೊಟ್ಟೆ. ಥ್ಯಾಂಕ್ ಯು ಮೈ.
ಥ್ಯಾಂಕ್ ಯು ಹೇಳ್ದೆ ಅಮ್ಮಾಯಿ. ಥ್ಯಾಂಕ್ ಯು ಅಮ್ಮಾಯಿ. ನಿಮಗೆ ಬೇಕಾ ಕ್ಯಾಂಡಿ? ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಬರೀ ಅಮ್ಮಾಯಿ. ಫಂಕ್ಷನ್ ಎಲ್ಲ ತುಂಬಾ ಚೆನ್ನಾಗಾಯಿತು. ಹಾಗೆ ಮನೆಗೆ ಬಂದು ಒಂದು ರೌಂಡ್ ನಿದ್ದೆ ಕೂಡ ಮುಗಿಸ್ಕೊಂಡು ಇವಾಗ ಮತ್ತೆ ನಾವು ಫಂಕ್ಷನ್ ಆಯ್ತಲ್ಲ ಅವ್ರ ಮನೆಗೆ ಹೋಗ್ತಾ ಇದ್ದೀವಿ, ಅಂದರೆ ಅಮ್ಮನ ಅಕ್ಕನ ಮನೆಗೆ ಹೋಗ್ತಾ ಇದ್ದೀವಿ. ಇವಾಗ ಎಲ್ಲರೂ ಹೊರಟಿದ್ದಾರೆ, ಹೊರಡೋಣ ಬನ್ನಿ ನಾವು. ಇವಾಗ ದೊಡ್ಡಮ್ಮ ಮನೆಗೆ ಹೋಗ್ತಾ ಇದ್ದೀವಿ. ದೊಡ್ಡಮ್ಮ ಮನೆ ಹೇಗಿದೆ ಅಂತ ತೋರಿಸ್ತೀನಿ ಬನ್ನಿ. ಫೈನಲಿ ವಿ ರೀಚ್ ದೊಡ್ಡಮ್ಮ ಹೌಸ್. ಬನ್ನಿ. ಪಾಪು ಮಲಗಿದೆ ಅನಿಸುತ್ತೆ. ಪಾಪ ಬೆಳಗ್ಗೆಯಿಂದಲೇ ಅದಕ್ಕೆ ಸುಸ್ತಾಗಿದೆ ಆಲ್ರೆಡಿ. ಈಗ ಹೋಗಿ ನಾವು ಡಿಸ್ಟರ್ಬ್ ಮಾಡಿ ಅದಕ್ಕೆ ಇನ್ನೂ ಸುಸ್ತು ಮಾಡಿಬಿಡ್ತೀವಿ. ಇದೇ ದೊಡ್ಡಮ್ಮ ಮನೆ. ಕುಟ್ಟಿ ಪಾಪು ಇವಾಗಷ್ಟೇ ಫ್ರೆಶ್ ಆಗಿ ಸ್ನಾನ ಮಾಡ್ಕೊಂಡು ಬಂದಿದೆ. ನೋಡಿ ಅದಕ್ಕೆ ಹಿಂಸೆ ಆಗ್ತುಂಟು. ನಾವೆಲ್ಲ ಬಂದ್ವಲ್ಲ, ದೃಷ್ಟಿನೂ ಆಗಿದೆ. ಇವಾಗ ದೃಷ್ಟಿ ತೆಗಿತಾರೆ. ದೃಷ್ಟಿ ಎಲ್ಲ ಹೋಯ್ತು ಪಾಪದ. ಇಲ್ಲಿ ಇವರೆಲ್ಲ ನೋಡಿ, ಇಲ್ಲಿ ಇವ್ರು ಆಟ ಆಡೋದು ಬಲೂನಲ್ಲಿ. ಸಣ್ಣ ಮಗು, ದೊಡ್ಡ ಮಗು, ಎದ್ರಗಿಂತ ದೊಡ್ಡ ಮಗು. ಸಣ್ಣದು ಇದೊಂದು, ಫುಲ್ ಸಣ್ಣದು. ಇವತ್ತಿನ ಕಿವಿ ಮಾತು. ಯಾವುದಕ್ಕಾಗಿ ಚಿಂತೆ, ಯಾವುದಕ್ಕಾಗಿ ದುಃಖ ಪಡುತ್ತಿದ್ದೀಯಾ? ನಿನ್ನೆ ಇದ್ದ ಖುಷಿನೇ ಇವತ್ತು ಇಲ್ಲ ಅಂದ ಮೇಲೆ ಇವತ್ತು ಇರೋ ದುಃಖ ನಾಳೆ ಇರುತ್ತಾ? ಈ ಜಗತ್ತಿನ ಸೃಷ್ಟಿಯಲ್ಲಿ ಯಾವುದು ಕೂಡ ಶಾಶ್ವತ ಅಲ್ಲ. ಇದಾಗಿತ್ತು ಇವತ್ತಿನ ವ್ಲಾಗ್. ಮತ್ತೆ ನಾಳೆ ಸಿಗ್ತೀನಿ. ಟಾಟಾ, ಬಾಯ್ ಬಾಯ್, ಲವ್ ಯು ಆಲ್.